ನಮ್ಮ ಡೆಪ್ಯೂಟಿ ಸ್ಪೀಕರ್ ಆಗಿರುವಂತಹ ರುದ್ರಪ್ಪ ಲಮಾಣಿಯವರು ಮೊನ್ನೆ ಬಹುಶಃ ನಾವು 3:30 ಗಂಟೆಗೆ ನಮ್ಮ ಅಧಿವೇಶನ ಮುಂದೂಡಿಕೊಂಡು ನಾನು ಮಂಗಳೂರು ಕಡೆ ಹೊರಟೆ, ಅವರು ಊರ ಕಡೆ ಹೊರಟರು. ಸಂದರ್ಭದಲ್ಲಿ ದಾವಣಗೆರೆ ಹಿರಿಯೂರು ಪಕ್ಕ ಅದು ವಾಹನ ಆಕ್ಸಿಡೆಂಟ್ ಆಗಿ ಅವರಿಗೆ ಇವತ್ತು ಅವರು ಬೆಂಗಳೂರಿನ ಅಪೋಲೋ ಹಾಸ್ಪಿಟ್ಲಲ್ಲಿ ಇದ್ದಾರೆ. ನಾನು ಕೊನೆಯಲ್ಲಿ ನಾನು ಹೋಗಿ ನಿನ್ನ ನೋಡಿ ಬಂದಿದ್ದೇನೆ ರಾತ್ರಿ. ಅವರಿಗೆ ಡಾಕ್ಟರ್ ರೆಸ್ಟ್ ತಗೊಳ್ಳಿಕ್ಕೆ ಸ್ವಲ್ಪ ಸ್ಪೈನ್ ಸ್ವಲ್ಪ ಏಟಾಗಿದೆ ಅಂತೇಳಿ ಮತ್ತು ತಲೆಗೆ ಸ್ವಲ್ಪ ಏಟಾಗಿದೆ. ಸಂಪೂರ್ಣವಾದ ರೆಸ್ಟನ್ನು ಬಹುಶಃ ಮುಂದಿನ 10 ದಿವಸ ಬೇಕಂತ ಹೇಳಿದ ಕಾರಣ ಅವರು ಆ ಹಾಸ್ಪಿಟ್ಲಲ್ಲಿ ಅಬ್ಸರ್ವೇಷನಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸಿ. ಯಾವುದು ಅಪೋಲೋ ಹಾಸ್ಪಿಟಲ್ ಜಯನಗರ ಬೆಂಗಳೂರಿಗೆ ಫಸ್ಟ್ ದಾವಣಗೆರೆಗೆ ಶಿಫ್ಟ್ ಮತ್ತು ಅಲ್ಲಿಂದ ಶಿಫ್ಟ್ ಮಾಡಿದರು. ಅದಕ್ಕೆ ಅವರು ಆದಷ್ಟು ಬೇಗ ನಾವು ಗುಣಮುಖರಾಗಲಿ ಅಂತ ಹೇಳಿ ನಾವು ಪ್ರಾರ್ಥಿಸೋಕೆ ಅಂತ ಹೇಳಿ ಈ ಸಂದೇಶ ನಿಮ್ಗೆ ಇರಲಿಕ್ಕೆ ಬಯಸ್ತೇನೆ. ಇಲ್ಲ ಚೆನ್ನಾಗಿದ್ದಾರೆ. ರೆಸ್ಟ್ ಇಲ್ಲ. ಅಧ್ಯಕ್ಷರೇ, ನಾನು ಕೂಡ ಬೇಗ ಅವರು ಗುಣಮುಖ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಮಂಗಳೂರಿನ ಪೊಲೀಸ್ನವರು ಮೊನ್ನೆ ದಿವಸ ಸುಮಾರು 75 ಕೋಟಿ ರೂಪಾಯಿ ಬೆಲೆ ಬಾಳತಕ್ಕಂಥ MDMA ಅಂತ ಡ್ರಗ್ಸನ್ನು ಹಿಡಿದಿದ್ದಾರೆ. ಭಾಳ ದಿವಸದಿಂದ ಇದನ್ನು ಟ್ರ್ಯಾಕ್ ಮಾಡಿಕೊಂಡು ಡೆಲ್ಲಿಯಿಂದ ಬರ್ತಕ್ಕಂಥದ್ದನ್ನು ಹಿಡಿದಿದ್ದಾರೆ. ಬಹುಶಃ ಇದು ಇಡೀ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಒಂದೇ ಬಾರಿ ಸಾವಿರಾರು ಕೋಟಿ ರೂಪಾಯಿದು ಹಿಡಿದಿದ್ದಾರೆ. ಆದರೆ ಒಂದೇ ಬಾರಿ ಇಷ್ಟೊಂದು ಮೊತ್ತದ ಡ್ರಗ್ಸನ್ನು ಹಿಡಿದಿರ್ತಕ್ಕಂಥ ಇದೇ ಮೊದಲು. ಅದಕ್ಕೆ ನಾನು ಸದನಕ್ಕೆ ತಿಳಿಸ್ತಾ ಇದ್ದೇನೆ. ಜೊತೆಗೆ ಅವರಿಗೆ ನಮ್ಮ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅಧ್ಯಕ್ಷರೇ, ನಾನು ಕೂಡ ಒಂದು ನಿಮಿಷ ಅಧ್ಯಕ್ಷರೇ, ನಾವು ಸಹ ಒಂದು ಅಭಿನಂದನೆ ಸಲ್ಲಿಸ್ತೇವೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಏನು ಯುವಕರನ್ನು ಬಲಿ ಪಡೀತಕ್ಕಂಥ ಒಂದು ಮಾದಕ ದ್ರವ್ಯದ ಸುಮಾರು 75 ಕೋಟಿ ರೂಪಾಯಿಯ ಮೌಲ್ಯ ಇರತಕ್ಕಂಥ ಒಂದು ಮಾದಕ ವಸ್ತುವನ್ನು ಮಂಗಳೂರು, ವಿಶೇಷವಾಗಿ ಮಂಗಳೂರಿನ ಪೊಲೀಸರು ಬೆಂಗಳೂರಿಗೆ ಬಂದು ಆ ಮೂಲಕ ರಾಜ್ಯದಲ್ಲಿ ಅದರ ಜಾಲ ಎಲ್ಲಿ ಇದೆ ಅದನ್ನು ಹುಡುಕಿ ಹಿಡಿದಿರ್ತಂಥದ್ದಕ್ಕೆ ನಾನು ಮಂಗಳೂರಿನ ಜನತೆಯ ಪರವಾಗಿ ನಾನು ಅವರಿಗೆ ಇಲಾಖೆಯ ಪೊಲೀಸ್ ಅಧಿಕಾರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇದನ್ನು ಸ್ವಲ್ಪ ಪೊಲೀಸ್ ಇಲಾಖೆಯ ಮೂಲಕ ಇನ್ನಷ್ಟು ಕಾರ್ಯಪ್ರವೃತ್ತ ಹೆಚ್ಚು ಮಾಡಿದ್ರೆ ಒಂದು ರಾಜ್ಯವನ್ನೇ ಮಾದಕ ವ್ಯಸನ ಮುಕ್ತ ರಾಜ್ಯವನ್ನಾಗಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ನಮ್ಮ ಮಾನ್ಯ ಗೃಹ ಸಚಿವರು ಇನ್ನಷ್ಟು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.